ನೀವು ತುಂಬ ಜನಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ, ಆ ಒಂದು ಮೆಸೇಜ್ನ ಯಾರಾದರೂ ನೋಡ್ಬಿಡ್ತಾರೆ ಅನ್ನುವಂಥ ಭಯ ಇತ್ತು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ಒಂದು ಸೆಟ್ಟಿಂಗ್ನ ತೋರಿಸ್ತೀನಿ. ಆ ಒಂದು ಸೆಟ್ಟಿಂಗಿಂದ ನಿಮ್ಮ ಒಂದು ವಾಟ್ಸಪ್ ಚಾಟ್ನ ಐಡ್ ಮಾಡ್ಬೋದು. ಅಂದರೆ ನಿಮ್ಮ ವಾಟ್ಸಪ್ ಓಪನ್ ಮಾಡಿದ್ರೆ ನೀವು ಚಾಟ್ ಮಾಡಿರೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ಥರ ಮಾಡ್ಬೋದು. ನಾನು ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ನಾನು ಲಕ್ಕಿಲಿ ಕೇಶ್ ಯಶ್ ಅಂತ ಒಂದು ಚಾಟ್ ಇದೆ ನೋಡಿ, ಇದನ್ನು ಐಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಈ ಥರ ಐಡ್ ಮಾಡ್ಕೊಳ್ಳಿ. ಸೊ ಫಸ್ಟು ನೀವು ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಯಾರ ಚಾಟನ್ನು ನೀವು ಐಡ್ ಮಾಡಬೇಕು ಅಂತ ಇದ್ದೀರಾ ಅವ್ರ ಚಾಟನ್ನು ನೀವು ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಥರ ನೀವು ಎಷ್ಟು ಜನದ ಬೇಕಾದರೂ ಕೂಡ ಐಡ್ ಮಾಡ್ಕೊಳ್ಬೋದು. 2-3 ಅಕೌಂಟ್ಗಳು ಎಷ್ಟಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಲಾಕ್ ಚಾಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇದೆ. ಸೊ ನೀವೇನು ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಫೋನ್ದು ಪ್ಯಾಟ್ರನ್ ಕೇಳುತ್ತೆ. ನೀವು ಫೋನ್ ಪ್ಯಾಟ್ರನ್ನ ನೀವೇನಾದರೂ ಕೊಟ್ಕೊಂಡಿರಬೇಕು. ಈಗ ಯೂಸ್ ಪ್ಯಾಟ್ರನ್ ಅಂತ ಕೊಡ್ತೀನಿ. ಇಲ್ಲಿ ನನ್ನ ಫೋನ್ ಪ್ಯಾಟ್ರನ್ ಇದು, ಆಯಿತಾ, ನಾನು ಫೋನ್ಗೆ ಇಟ್ಕೊಂಡಿರುವಂಥ ಪ್ಯಾಟ್ರನ್ ಇದು. ಸೊ ಆಗ ಮಾತ್ರ ನಮಗಿಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ಫೋನ್ ಪ್ಯಾಟ್ರನ್ ಕೊಟ್ಟ ತಕ್ಷಣ ದಿಸ್ ಚಾಟ್ ಈಸ್ ಲಾಕ್ಡ್ ಅಂತ ಬಂತು, ಓಕೆ ಅಂತ ಬರ್ತಾ ಇದೆ. ಓಕೆ ಅಂತ ಕೊಟ್ಟ ತಕ್ಷಣ ಈಗ ನೋಡಿ, ನಾನು ವಾಟ್ಸಪ್ ಓಪನ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ನನ್ನ ಚಾಟ್ ಇವಾಗ ಐಡ್ ಆಗಿದೆ. ಅದು ತೋರಿಸಲ್ವಾ ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡಿದ್ರೆ ನಂದು 2 ಚಾಟ್ ಇತ್ತಲ್ಲ ಅದು ಕಾಣಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ವಾಟ್ಸಪ್ಪಲ್ಲಿ ಯಾವುದೇ ಒಂದು ಚಾಟ್ ಕಾಣಿಸ್ತಾ ಇಲ್ಲ. ಈಗ ಒಂದು ಚಾಟ್ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಮೇಲ್ಗಡೆ ಇರುತ್ತೆ. ಇಲ್ಲಿ ನೀವು ಎಳಿಬೇಕು. ಎಳೆದ್ರೆ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫೋನ್ದು ಫಿಂಗರ್ ಪ್ರಿಂಟ್ ಇರುತ್ತಲ್ಲ, ಸೊ ಪ್ಯಾಟ್ರನ್ ಏನಿರುತ್ತಲ್ಲ ಅದನ್ನು ನೀವು ಮತ್ತೆ ಕೊಡಬೇಕು. ಯೂಸ್ ಪ್ಯಾಟ್ರನ್ ಅಂತ ಕೊಡ್ತೀನಿ. ಇಲ್ಲಿ ಎಲ್ಲ ಅಂತ ಕೊಟ್ಟ ತಕ್ಷಣ ಅದೇನಾಗುತ್ತೆ, ಓಪನ್ ಆಗುತ್ತೆ. ಚಾಟ್ ಓಪನ್ ಆಯಿತು. ನೀವಿಲ್ಲಿ ನೋಡ್ಬೋದು. ಈ ಥರ ಓಪನ್ ಮಾಡ್ಕೋಬೋದು, ಈ ಥರ ಐಡ್ ಮಾಡ್ಕೊಳ್ಬೋದು. ಈಗ ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ಈ ಟ್ರಿಕ್ಕು ಗೊತ್ತಾಗ್ಬಿಟ್ಟಿದೆ. ಅರ್ಥ ಆಯ್ತಾ ಗೈಸ್? ಈಗ ನಾನು ಈ ಥರ ಎಳೆದ್ಬಿಟ್ಟು ಇಲ್ಲಿ ತೆಗೆದ್ಬಿಟ್ಟು ಪ್ಯಾಟ್ರನ್ ಕೊಡೋದು ಇದೆಲ್ಲ ಗೊತ್ತಾಗ್ಬಿಟ್ಟೈತೆ. ಇಲ್ಲಿ ಕಾಣೋದು ಗೊತ್ತಾಗ್ಬಿಟ್ಟದೆ ಅವ್ರಿಗೆ. ಈಗ ನಾವು ಇದನ್ನೂ ಕೂಡ ಐಡ್ ಮಾಡಬೇಕು. ಇದನ್ನೂ ಕೂಡ ಗೊತ್ತಾಗ್ದಂಗೆ ಮಾಡಬೇಕು ಅಂತಂದರೆ ನೋಡಿ, ಈಗ ನಾನು ಬೆಟರ್ ಒಂದನ್ನು ಅನ್ಐಡ್ ಮಾಡಿಬಿಡ್ತೀನಿ. ಆಗ ನಿಮಗೆ ನೀಟಾಗಿ ಈಸಿಯಾಗಿ ಕ್ಯಾಚ್ ಆಗುತ್ತೆ. ಇದನ್ನ ತೆಗೆದುಬಿಡ್ತೀನಿ, ರಿಮೂವ್ ಮಾಡಿಬಿಡ್ತೀನಿ, ಅನ್ಲಾಕ್ ಚಾಟ್ ಕೊಡ್ತೀನಿ. ಇದು ಹಿಂದೆನೇ ಇರಲಿ. ನೋಡಿ, ಈಗ ಇದೊಂದೇ ಚಾಟ್ ಇರೋದು. ಇವಾಗ ನಾನು ವಾಟ್ಸಪ್ ಓಪನ್ ಮಾಡಿದಾಗ ಈಗ ನಾನು ವಾಟ್ಸಪ್ನ ಓಪನ್ ಮಾಡಿದ್ರೆ ಇದು ವಾಟ್ಸಪ್ ಒಂದೇ ಚಾಟ್ ತೋರಿಸೋದು. ಇಲ್ಲಿ ಎಳೆದ್ರೆ ಲಾಕ್ಡ್ ಚಾಟು ನಾನು ಸೀಕ್ರೆಟಾಗಿ ಇಟ್ಟಿರೋದು ಇಲ್ಲಿದೆ. ಸೊ ಇದನ್ನು ಐಡ್ ಮಾಡಬೇಕು ಅಂತಂದರೆ ಇದನ್ನು ಫಸ್ಟು ಓಪನ್ ಮಾಡ್ಕೊಳ್ಳಿ. ಇಲ್ಲಿರೋ ಚಾಟ್ ಒಳಗಡೆ ಇರೋ ಚಾಟ್ನ ಐಡ್ ಮಾಡಬೇಕು. ಇದು ಕೂಡ ಗೊತ್ತಾಗಬಾರ್ದು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು ಸೀಕ್ರೆಟ್ ಕೋಡನ್ನು ನೀವು ಇಲ್ಲಿ ಇಟ್ಕೊಳ್ಬೇಕಾಗತ್ತೆ, ಆಯಿತಾ. ಸೊ ಈ ಸೀಕ್ರೆಟ್ ಕೋಡ್ ಏನು ಇಟ್ಕೊಳ್ಬೇಕು, ಹೆಂಗೆ ಇಟ್ಕೊಳ್ಬೇಕು ಅನ್ನೋದು ಹೇಳ್ತೀನಿ. ನಿಮ್ಮ ಇಷ್ಟ ಏನಾದರೂ ಇಟ್ಕೋಬೋದು. ಸದ್ಯಕ್ಕೆ ನಾನು 1 2 3 4 ಅಂತ ಇಡ್ತೀನಿ. 1 2 3 4 ನೆನಪಲ್ಲಿ ಇರಲಿ ಅಂತ 1 2 3 4 ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಮತ್ತೆ ಇನ್ನೊಂದು ಸಲ ಎಂಟರ್ ಮಾಡೋಕ್ಕೆ ಹೇಳುತ್ತೆ. ಇದನ್ನು ಮರಿಬಾರ್ದು ನೀವು, ಆಯಿತಾ, ನೆನಪಲ್ಲಿ ಇಟ್ಕೊಂಡಿರಬೇಕು. 1 2 3 4 1 2 3 4 ಕೊಟ್ಟೆ. ಅದಾದಮೇಲೆ ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಾಗ ಏನಾಗುತ್ತೆ, ಈಗ ನಾನು ಬ್ಯಾಕಿಗೆ ಬಂತು ಅಂತಂದರೆ ಸೊ ನೋಡಿ, ಲಾಕ್ಡ್ ಚಾಟು ಏನಾಗ್ತದೆ ತೋರಿಸ್ತಾ ಇದೆ. ಇನ್ನೂ ಕೂಡ 1 2 3 4 ಕೊಟ್ಟರೆ ಓಪನ್ ಆಗುತ್ತಿದ್ದು ತೋರಿಸ್ತಾ ಇದೆ ಅಲ್ವಾ, ತೋರಿಸ್ತಾ ಇದೆ. ತಿರ್ಗಾ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಚಾಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಐಡ್ ಲಾಕ್ಡ್ ಚಾಟ್ಸ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ಆನ್ ಮಾಡಿಕೊಂಡು ಸೊ ಇಲ್ಲಿ ನೀವು ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತ ಕೊಡಿ. ಈಗ ನೋಡಿ ಮಜಾ, ನಿಮ್ಮ ಕೋಡನ್ನು ಎಂಟರ್ ಮಾಡಿ. 1 2 3 4 ಈ ಕೊಟ್ಟರಲ್ಲ ಅದನ್ನು ಎಂಟರ್ ಮಾಡಿ. ಈಗೇನಾಗುತ್ತೆ, ಚಾಟು ಐಡ್ ಆಗುತ್ತೆ. ಈಗ ನೋಡಿ ತೋರಿಸ್ತೀನಿ ಈಗ ಕಥೆಯ. ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತು ಅಂತಂದರೆ ನೋಡ್ಕೊಳ್ಳಿ. ಈಗ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ. ವಾಟ್ಸಪ್ ಓಪನ್ ಮಾಡಿದ್ರೆ ನಂದು ಮಾಮೂಲಿ ಚಾಟ್ ಐಡ್ ಮಾಡಿಲ್ದಿರೋ ತೋರಿಸ್ತಾ ಇದೆ. ಇಲ್ಲಿ ಹೇಳಿದ್ರೆ ಲಾಕ್ಡ್ ಚಾಟ್ ತೋರಿಸ್ಬೇಕು ತಾನೆ, ತೋರಿಸ್ತಾ ಇಲ್ಲ ಇವಾಗ ಅಲ್ವಾ. ಈಗ ನೀವು ಲಾಕ್ಡ್ ಚಾಟಲ್ಲಿ ಇಟ್ಟಿರೋದು ಕೂಡ ಗೊತ್ತಾಗಲ್ಲ ಯಾರಿಗೂ ಕೂಡ. ಈಗ ಹಾಗಾದರೆ ನಮ್ಮ ಚಾಟ್ ಹೆಂಗೆ ತೆಗೆಯೋದು? ತುಂಬ ಸಿಂಪಲ್. ಅದನ್ನು ತೆಗಿಬೇಕು ಅಂತಂದರೆ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಆವಾಗಲೇ ನಾವು ಇಟ್ಟವಲ್ಲ ಕೋಡು 1 2 3 4 ಅಂತ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ. ಈಗ ನಾನು 1 2 3 4 ಅಂತ ಟೈಪ್ ಮಾಡ್ತೀನಿ. 1 2 3 4 ಅಂತ ಟೈಪ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಲಾಕ್ಡ್ ಚಾಟ್ಸ್ ಅಂತ ಬರ್ತಾ ಇದೆ. ಓಕೆ, ಸೊ ಈಗ ನಾನು ಲಾಕ್ಡ್ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನನ್ನ ಚಾಟ್ ಇದರೊಳಗಡೆ ಇದೆ, ಆಯಿತಾ. ಸೊ ಈ ಥರ ನೀವು ಚಾಟನ್ನು
ಹೈಡ್ ಮಾಡ್ಬೋದು. ಯಾರಿಗೂ ಕೂಡ ಗೊತ್ತಾಗಲ್ಲ, ನೀವು ಇಟ್ಕೊಂಡಿರೋದೇ ಗೊತ್ತಾಗಲ್ಲ. ಯಾಕೆಂತಂದರೆ ಸೀಕ್ರೆಟ್ ಕೋಡ್ ಅವ್ರಿಗೆ ಗೊತ್ತಿರಲ್ಲ. ಆ ಕೋಡನ್ನು ಸರ್ಚ್ ಮಾಡೋದಕ್ಕೆ ಅದು ಬರಬೇಕು ಅಂತಂದರೆ ಅವ್ರು ಸರ್ಚ್ ಮಾಡಬೇಕು. ಸೊ ಈ ಥರ ಮಾಡ್ಬೋದು. ಈ ಕ್ಯಾನ್ಸಲ್ ಮಾಡಬೇಕು ಮೊದಲಿದ್ದಂಗೆ ಬೇಕು ಅಂತಂದರೆ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅನ್ಲಾಕ್ ಚಾಟ್ ಅಂತ ಕೊಡಿ. ಮತ್ತು ವಾಪಸ್ಸು ಅದು ಎಲ್ಲಿತ್ತು ಅಲ್ಲಿಗೆ ಬಂದುಬಿಡುತ್ತೆ. ಫಿಂಗರ್ ಪ್ರಿಂಟು ಅಥವಾ ಸೀಕ್ರೆಟ್ ಕೋಡ್ ಇವಾಗ ಏನು ಇಟ್ಕೊಂಡ್ರೆ ಅದನ್ನ ಎಂಟರ್ ಮಾಡಬೇಕು 1 2 3 4 ಅಂತ. ಸೊ 1 2 3 4 ಅಂತ ಇಟ್ಟರೆ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಸೊ ಅದು ವಾಪಸ್ ವಾಟ್ಸಪ್ ಓಪನ್ ಮಾಡಿದಾಗ ಎಲ್ಲಿ ಬರ್ತಿತ್ತು ಅಲ್ಲಿ ಬಂದುಬಿಡುತ್ತೆ. ನೋಡಿ ಇವಾಗ ನಾನು ವಾಟ್ಸಪ್ಪು ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಈಗ ಚಾಟ್ ತೋರಿಸ್ತದೆ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ನೀವು ವಾಟ್ಸಪ್ ಚಾಟನ್ನು ಹೈಡ್ ಮಾಡ್ಬೋದು. ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.